ಆರೋಗ್ಯವೇ ಭಾಗ್ಯ ಎಂಬ ಮಾತಿಗೆ ಪೂರಕವಾಗಿ ಇಂದು ಕಲಬುರಗಿಯಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026ರ ಅಂಗವಾಗಿ ಭರ್ಜರಿ ಯೋಗ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಅರ್ಥಪೂರ್ಣ ಧ್ಯೇಯ ವಾಕ್ಯದೊಂದಿಗೆ ಈ ಬಾರಿಯ ಯೋಗ ದಿನವನ್ನು ಆಚರಿಸಲಾಗುತ್ತಿದ್ದು, ಸಾರ್ವಜನಿಕರಲ್ಲಿ ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಈ ಬೃಹತ್ ಜಾಥಾವನ್ನು ಆಯೋಜಿಸಲಾಗಿದೆ. ಆಯುಷ್ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನೂರಾರು ಯೋಗಾಸಕ್ತರು ಮತ್ತು ಗಣ್ಯರು ಈ ಜಾಥಾದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಸ್ವಾಸ್ಥ್ಯಕ್ಕಾಗಿ ಯೋಗವನ್ನು ಮಾಡಿರಿ, ಯೋಗವನ್ನು ಮಾಡಿರಿ. बोलो भारत माता की जय. ಬನ್ನಿ ಯೋಗ ಮಾಡೋಣ, ಆರೋಗ್ಯವನ್ನು ಪಡೆಯೋಣ. बोलो भारत माता की जय. बोलो भारत माता की जय. वंदे मातरಂ. वंदे ಮಾತರಂ. ಯೋಗದ ನಡಿಗೆ, ಯೋಗದ ನಡಿಗೆ, ಆರೋಗ್ಯದ ಕಡೆಗೆ. ಇವತ್ತು 19ನೇ ತಾರೀಕು ನಾವೆಲ್ಲರೂ ಯೋಗ ನಡಿಗೆಯನ್ನು ಮಾಡಿದ್ದೀವಿ. ಕಲಬುರಗಿ ನಗರದ ಸುಮಾರು 50 ಸಂಘಟನೆಗಳ ಜೊತೆ ಸೇರಿ ಆಯುಷ್ ಡಿಪಾರ್ಟ್ಮೆಂಟ್ನಿಂದ ಮತ್ತು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಎಲ್ಲ ವಿವಿಧ ಸಂಸ್ಥೆಗಳ ಜೊತೆ ಸೇರಿ ನಾವು ಯೋಗವನ್ನು ಮಾಡಿದ್ದೀವಿ. ಪತಂಜಲಿ ಯೋಗ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಟ್ಟು ಇವತ್ತಿನ ದಿವಸ ನೂರಾರು ಜನ ಪತಂಜಲಿ ಯೋಗದ ಮಹಿಳಾ ಪದಾಧಿಕಾರಿಗಳು, ಪುರುಷ ಪದಾಧಿಕಾರಿಗಳು, ಪತಂಜಲಿ ಯೋಗದ ಬಳಗ ಮತ್ತು ಭಾರತ ಸ್ವಾಭಿಮಾನ ಕಿಸಾನ್ ಸೇವಾ ಸಮಿತಿ, ಮಹಿಳಾ ಪತಂಜಲಿ ಯೋಗ ಸಮಿತಿ ಸುಮಾರು 6 ಸಂಘಟನೆಗಳ ಜೊತೆ ಸೇರಿ ನಾವು ಯೋಗ ನಡಿಗೆಯನ್ನು ಮಾಡಿದ್ದೀವಿ. ಬರುವ ಜೂನ್ 21ನೇ ತಾರೀಕಿನಂದು ಸುಮಾರು 500 ಕಡೆ ನಮ್ಮ ಪತಂಜಲಿ ಯೋಗ ಬಳಗದಿಂದ ಉಚಿತವಾದ ಯೋಗ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇಂಥ ಸುಮಾರು 2015ರಿಂದಲೂ ಕೂಡ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರೋಟೋಕಾಲ್ ಪ್ರಕಾರನ ನಾವು ಈ ಕಲಬುರಗಿಯಲ್ಲಿ ಇವತ್ತಿನ ದಿವಸ 55 ಕಡೆ ಸುಮಾರು 100 ದಿನಗಳ ಕಾಲ ಈ ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದರ ಜೊತೆಗೆ ನಾವೆಲ್ಲರೂ ಕೂಡಿ ಬರುವ ಜೂನ್ 21ನೇ ತಾರೀಕಿಗೆ ಯೋಗ ನಡಿಗೆ ಮತ್ತು ಇದರ ಜೊತೆಗೆ ಪ್ರೋಟೋಕಾಲ್ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರೋಟೋಕಾಲ್ ಪ್ರಕಾರ ಸುಮಾರು 10,000 ಜನ ಒಂದೇ ಕಡೆ ನಿಂತ್ಕೊಂಡು ಮಾಡ್ತಕ್ಕಂಥ ಯೋಗವನ್ನು ನಾವು SPR ರೆಸಿಡೆನ್ಷಿಯಲ್ ಸ್ಕೂಲ್ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನ ಅಲ್ಲಿದ್ದಾರೆ. ಇದರ ಜೊತೆಗೆ ಬಂಜಾರ ಸಮುದಾಯ ಭವನದಲ್ಲಿ ಬೆಳಗ್ಗೆ 5:30ಯಿಂದ 7 ಗಂಟೆವರೆಗೂ ನಾವು ಅಲ್ಲಿ ಯೋಗವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ವಿವಿಧ ಕಾಲೇಜುಗಳಲ್ಲಿ ಕಲಬುರಗಿ ನಗರದ ಎಲ್ಲ ಕಾಲೇಜುಗಳಲ್ಲೂ ಕೂಡ ಪತಂಜಲಿ ಯೋಗ ಶಿಕ್ಷಕರು ಅಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದ ಶಕ್ತಿ ಈ ಭಾರತದ ಇಡೀ ವಿಶ್ವದ ಗುರುವಾಗ್ತಕ್ಕಂಥ ಭಾರತ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ಆಗಿ ನಿಂತ್ಕೊಂಡು ಪತಂಜಲಿ ಯೋಗ ಬಳಗ ಪ್ರತಿಯೊಂದು ಯೋಗಕ್ಕೂ ಕೂಡ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ಯೋಗ ನಡಿಗೆ ಆರೋಗ್ಯದ ಕಡೆಗೆ ಆಗಲಿ ಅಂತ ಹರಸಿ, ಮತ್ತು ನನ್ನ ಹೆಸರು ಶಿವಾನಂದ್ ಸಾಲಿಮಠ್ ಅಂತೇಳಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಪ್ರಭಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಜೊತೆಗೆ ಎಚ್ ಸುಭಾಷ್ ಚಂದ್ರ ಅಂತಿದ್ದಾರೆ, ಇವರು ಪತಂಜಲಿ ಯೋಗ ಬಳಗದ ಜಿಲ್ಲಾ ಅಧ್ಯಕ್ಷರು, ಮತ್ತು ಮಂಜುಳಾ ಅಕ್ಕ ಅವರಿದ್ದಾರೆ, ಅವರು ಕಲಬುರಗಿ, ಬೀದರ್, ಯಾದಗಿರಿಯ ಮಹಿಳಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಎಲ್ಲ ಯೋಗ ಬಳಗವೂ ಕೂಡ ಇದಕ್ಕೆ ಸಾಥಿಯಾಗಿ ನಿಂತಂತೆ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಈ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಓಂ ಜಿ. ಭಾರತದಲ್ಲಿ ಯೋಗ ಪ್ರಾಚೀನ ಕಾಲದಿಂದ ಬಂದಿದ್ದು ಹೆಂಗೆ ಗೊತ್ತಿದೆ ನಿಮಗೆಲ್ಲ. ಪತಂಜಲಿ ಯೋಗ ಅಂತ ಹೇಳ್ತೀವಿ, ಅಷ್ಟಾಂಗ ಯೋಗ, ಜೊತೆಗೆ ನಮ್ಮ ರಾಜಯೋಗ ಅಂತ. ಯಾವ ಯೋಗದಿಂದ ಮನಸ್ಸು ಪ್ರಫುಲ್ಲಿತ ಆಗಿರ್ತದೆ, ಆರೋಗ್ಯವಂತರಾಗ್ತೀವಿ, ಜೊತೆಗೆ ಅನೇಕ ಮಾನಸಿಕ ರೋಗಗಳಿಗೂ ಯೋಗ ಮದ್ದಾಗಿದೆ. ಅದಕ್ಕೆ ನಾವೆಲ್ಲರೂ ಪ್ರತಿದಿನ ಯೋಗ ಮಾಡೋದ್ರಿಂದ ಆರೋಗ್ಯವಂತರಾಗ್ತೀವಿ, ಆರೋಗ್ಯ ಸಮಾಜದ ನಿರ್ಮಾಣ ಆಗ್ತದೆ, ಸಹೋದರತೆ ಬೆಳೀತಾ ಹೋಗ್ತದೆ, ಶಾಂತಿಯ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ನಮ್ಮ ಮನಸ್ಸು, ನಮ್ಮ ಸಮಾಜ ಎಲ್ಲನೂ ಸ್ವಚ್ಛ ಆಗ್ತದೆ. ಇದಕ್ಕಾಗಿ ತಮ್ಮೆಲ್ಲರ ಸಹಯೋಗ ಕೊಟ್ಟಿದ್ದಕ್ಕೆ ಮಾಧ್ಯಮ ಸಹೋದರರು ನೀವೆಲ್ಲರೂ ಪ್ರಚಾರ ಕೊಡ್ತಿದ್ದೀರಿ, ಅದಕ್ಕೂ ತಮಗೂ ತಮ್ಮ ಯೋಗಕ್ಕಾಗಿಯೂ ಧನ್ಯವಾದಗಳು. ತಮ್ಮೆಲ್ಲರೂ ಇದೇ ರೀತಿ ಸಹಯೋಗದಿಂದ ನಾವು ಗುಲ್ಬರ್ಗವನ್ನು ಯೋಗಯುಕ್ತ ಮಾಡೋಣ, ಭಾರತ ಸಂಸ್ಕೃತಿಯನ್ನು ಪ್ರಚಾರ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನಾನು ಡಾಕ್ಟರ್ KB ಬಬಲಾದಿ, ಜಿಲ್ಲಾ ಆಯುಷ್ ಅಧಿಕಾರಿ ಕಲಬುರಗಿ. ಇವತ್ತಿನ ದಿವಸ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೆವು. ಮತ್ತು ವಿಶೇಷವಾಗಿ ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಯೋಗ ಅಂತಂದರೆ ಕೂಡಿಸುವುದು.
ಎಲ್ಲರನ್ನು ಒಗ್ಗೂಡಿಸುವುದು ಅಂತ ಅರ್ಥ. ಆತ್ಮ ಮತ್ತು ಪರಮಾತ್ಮನನ್ನು ಕೂಡಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಮತ್ತು ಯೋಗದಿಂದ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿರ್ತಕ್ಕಂಥ ರೋಗಗಳು ದೂರ ಆಗ್ತವೆ. ಅದರ ಸಲುವಾಗಿ ಇದೇ ರೀತಿಯಾಗಿ ನಾವು ದಿನನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯೋಗವನ್ನು ಆಚರಣೆ ಮಾಡಿದ್ರೆ ನಿಜವಾಗಿ ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ತಾವು ಇವತ್ತಿನ ಒಂದೇ ದಿವಸ ಆಗಲಿ 21ನೇ ತಾರೀಕಿನ ದಿವಸ ಆಗಲಿ ನಾವು ಯೋಗ ಮಾಡೋದ್ರಿಂದ ರೋಗ ಹೋಗೋದಿಲ್ಲ. ಅದಕ್ಕೆ ದಿನನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯೋಗವನ್ನು ನಾವು ಅಳವಡಿಸಿಕೊಂಡ್ರೆ ನಿಜವಾಗಿ ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಸಾರ್ವಜನಿಕರು ಈ ಒಂದು 2 ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯುಷ್ ಇಲಾಖೆ ವತಿಯಿಂದ ನಾವೆಲ್ಲರಿಗೂ ನಾನು ಮನವಿಯನ್ನು ಮಾಡಿಕೊಳ್ಳಿ. ನಾನು ಡಾಕ್ಟರ್ KB ಬಬಲಾದಿ, ಜಿಲ್ಲಾ ಆಯುಷ್ ಅಧಿಕಾರಿಗಳು, ಕಲಬುರಗಿ.